ತಡಿ ನಾವು ಮುಂದಿನ ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ದೇವೆ. ಅಂದರೆ ನಾವು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಅವರ ಆಡಳಿತ ಆಗಿರ್ಬೋದು, ಸಾಧನೆ ಆಗಿರ್ಬೋದು ಮುಂತಾದವುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರು? ಕೃಷ್ಣದೇವರಾಯ. ಕೃಷ್ಣದೇವರಾಯ ವಿಜಯನಗರವನ್ನ ಹಲವಾರು ರಜಮಂತ್ರಗಳು ವಂಶಗಳ ಆಳು ಸಂಗಮ ಸಾರ್ವಭೌಮ ಆಗಬೇಕು. ಆದರೆ ಶ್ರೀಕೃಷ್ಣ ದೇವರಾಯನನ್ನೇ ವಿಜಯನಗರ ಸಾಮ್ರಾಜ್ಯ ಶ್ರೇಷ್ಠ ದೊರೆ ಅಂತ ಹೇಳಿದ್ರೆ ಯಾರು? ಮತ್ತೆ ವಿಜಯನಗರದ ಮೇಲೆ ಆಡಳಿತ ನಡೆಸಿದ್ದು ಒರಿಸ್ಸ ಮತ್ತು ಮೂವತ್ತಿನ ರಾಜ್ಯಗಳನ್ನು ಸೋಲಿಸಿ ಅವರ ಮೇಲೆ ಶಾಂತಿ ಒಪ್ಪಂದ ಮಾಡಿಕೊಂಡು ಅದರಿಂದ ಶ್ರೇಷ್ಠ ದೊರೆ ಆದರು. ಒರಿಸ್ಸಾ ಮತ್ತು ಹಿಮ್ಮತ್ತು ಈ ರಾಜ್ಯಗಳನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಒಂದು ಭದ್ರ ಬುನಾದಿಯನ್ನ ಶ್ರೀಕೃಷ್ಣ ದೇವರಾಯನಿಗೆ ಅಂತ್ಯವನ್ನು ವಿಜಯನಗರ ಸಾಮ್ರಾಜ್ಯ ಶ್ರೇಷ್ಠ ದೊರೆ ಅಂತ ಹೇಳಿದರು. ಹಾಗಾದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಇದ್ದಂಥ ಬಿರುದುಗಳು ಯಾವ್ಯಾವು? ರಾಜ್ಯ ಪ್ರತಿಷ್ಠಾಪನ. ಹಾಗಾದ್ರೆ ವಿದ್ಯಾರ್ಥಿಗಳೇ ಅವರ ದಿಗ್ವಿಜಯಗಳ ಬಗ್ಗೆ ತಿಳ್ಕೊಂಡಿದ್ದು. ಹಾಗಾದ್ರೆ ಶ್ರೀಕೃಷ್ಣ ದೇವರಾಯನು ವಶಪಡಿಸಿಕೊಂಡಂತ ಪ್ರಮುಖ ಕೋಟೆಗಳು ಯಾವ್ಯಾವು? ರಾಯಚೂರು, ಬೀದರ್, ಕಲಬುರಗಿ. ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಹಾಗಾದ್ರೆ ಶ್ರೀಕೃಷ್ಣ ದೇವರಾಯನು ಕೆಲವು ಕೃತಿಗಳನ್ನು ಸಹ ಬರೆದ. ಆ ಕೃತಿಗಳು ಯಾವ್ಯಾವು ಅಂತ ಹೇಳ್ತಾರೆ? ಅಮುಕ್ತ ಮೌಲ್ಯದ ಆಮುಕ್ತ ಮೌಲ್ಯದ ಹಾಗಾದ್ರೆ ವಿದ್ಯಾರ್ಥಿಗಳು ನಾನು ಹೇಳಿದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಕೆಲವು ಕವಿಗಳು ಸಹ ಇದ್ದಾರೆ. ಯಾರ ಕವಿಗಳು ಹೇಳ್ತಾರೆ? ಅವ್ರನ್ನ ಅಷ್ಟ ದಿಗ್ಗಜರು ಅಂತ ಹೇಳ್ತಾರೆ. ಯಾರ ಒಂದು ಕವಿ? ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣ ವಿಕಟ ಕವಿ. ಅದೇ ರೀತಿ ಶ್ರೀಕೃಷ್ಣ ದೇವರಾಯ ಹಲವಾರು ದೇವಸ್ಥಾನಗಳನ್ನು ಸಹ ಕಟ್ಟಿದ್ದಾನೆ ನಾವು. ಪ್ರಮುಖವಾಗಿ ಅವರ ರಾಜಧಾನಿ ಅಂತ ಹಂಪಿಯಲ್ಲಿ ಒಂದು ಪ್ರಮುಖ ದೇವಸ್ಥಾನವನ್ನ ಕಟ್ಟಿದ್ದಾನೆ. ಇವತ್ತಿನ ಕಾಲದಲ್ಲಿ ಯಾವುದು ಯಾವ್ದಾದ್ರು ವಿದ್ಯಾರ್ಥಿಗಳನ್ನ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ